ಇವತ್ತು ನಮ್ಮ ಚಿತ್ರದುರ್ಗ ಜಿಲ್ಲೆಯಲ್ಲಿ ಛಾಪು ಮೂಡಿಸಿದಂತಹ ಮತ್ತು ಅಪಾರ ಜನರ ಮನಸ್ಸು ಗೆದ್ದಂತಹ ಅವರ ಕೆಲಸಗಳ ಬಗ್ಗೆ ಜನ ಇವತ್ತಿಗೂ ಮಾತಾಡುವಂತಹ ಕಾರ್ಯಗಳನ್ನು ಮಾಡಿದ ನಮ್ಮ ಚಿತ್ರದುರ್ಗದಲ್ಲಿ 3 ವರ್ಷಗಳ ಕಾಲ ಜಿಲ್ಲಾಧಿಕಾರಿಗಳಾಗಿ ಕೆಲಸ ಮಾಡಿದಂತಹ ಶ್ರೀರಂಗಯ್ಯನವರು ನಮ್ಮ ಜೊತೆ ಇದ್ದಾರೆ. ನಮಸ್ಕಾರ ಸರ್. ನಮಸ್ತೆ. ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು ಸರ್. ನೀವು ನಮ್ಮ ಚಿತ್ರದುರ್ಗದಲ್ಲಿ ಸುಮಾರು 3 ವರ್ಷಗಳ ಕಾಲ ಮಾಡಿದಂಥ ಕೆಲಸ ಇವತ್ತು ಜನ ಮಾತಾಡ್ತಿದ್ದಾರೆ ಸರ್. ಹಾಗಾಗಿ ನೀವಿದ್ದಂಥ ಒಂದು 3 ವರ್ಷಗಳ ಕಾಲ ಚಿತ್ರದುರ್ಗ ಮತ್ತು ತಾಲೂಕುಗಳ ಪರಿಸ್ಥಿತಿ, ಹಿರಿಯೂರು, ಚಳ್ಳಕೆರೆ, ಹೊಸದುರ್ಗ ಯಾವ ರೀತಿ ಇತ್ತು ಸರ್? ನಾನು ಚಿತ್ರದುರ್ಗ ಜಿಲ್ಲೆಯಲ್ಲಿ ಸುಮಾರು 3 ವರ್ಷಗಳ ಕಾಲ ADC ಆಗಿ ಮತ್ತು ಜಿಲ್ಲಾಧಿಕಾರಿಯಾಗಿ ಕೆಲಸವನ್ನು ಮಾಡಿದ್ದೇನೆ. ನನಗೆ ಆ ಜಿಲ್ಲೆಯಲ್ಲಿ ಕೆಲಸ ಮಾಡಿದಂಥ ಕಾರ್ಯಾವಧಿ ಭಾಳ ತೃಪ್ತಿಕರವಾಗಿ ಇದೆ ಎಂದು ನಾನು ಭಾವಿಸ್ತೇನೆ. ಜನಗಳು ಸಹ ನನಗೆ ಸಾರ್ವಜನಿಕವಾಗಿ ಭಾಳ ಪ್ರೀತಿ ವಿಶ್ವಾಸವನ್ನು ತೋರಿಸಿದರು. ಆ ಸಮಯದಿದ್ದಂಥ ಎಲ್ಲ ಮಂತ್ರಿಗಳು, ಸಂಸತ್ ಸದಸ್ಯರು, MLAಗಳು ಸಹ ತುಂಬ ಸಹಕಾರದಿಂದ ನೀಡಿದ್ದರಿಂದ ಮತ್ತು ನನ್ನ ಜೊತೆಯಲ್ಲಿದ್ದಂಥ ಎಲ್ಲ ಅಧಿಕಾರಿಗಳು, ಸ್ನೇಹಿತರು ಸಹ ಒಕ್ಕೊರಲಿಂದ ಸಹಾಯ ಮಾಡಿದ್ದರಿಂದ ಜಿಲ್ಲೆಯಲ್ಲಿ ಉತ್ತಮವಾದಂಥ ಕೆಲಸವನ್ನು ಮಾಡೋಕ್ಕೆ ಅವಕಾಶ ಆಯಿತು. ಕಾರಣ ಏನಪ್ಪ ಅಂದರೆ, ನಾನು ಸಹ ಚಿತ್ರದುರ್ಗ ಜಿಲ್ಲೆಯ ಪಕ್ಕದ ಗ್ರಾಮದವನು, ಹಳ್ಳಿ ಪ್ರದೇಶದಿಂದ ಹುಟ್ಟಿ ಬೆಳೆದಿದ್ದರಿಂದ, ಬಟ್ ಅದೇ ವಾತಾವರಣದಲ್ಲಿ ಬಡತನದ ಹಿನ್ನೆಲೆಯಲ್ಲಿ ಬಂದಿದ್ದರಿಂದ ನನಗೆ ಆ ಚಿತ್ರದುರ್ಗ ಜಿಲ್ಲೆಯ ಒಂದು ಹಿನ್ನೆಲೆ ಚೆನ್ನಾಗಿ ಪರಿಚಯವಿತ್ತು. ಓಕೆ. ಆ ತಾಲೂಕಿನಲ್ಲಿ ಕೆಲಸ ಮಾಡೋಂಥ ಸಂದರ್ಭದಲ್ಲಿ ಪ್ರತಿಯೊಂದು ತಾಲೂಕಿನ ಹಿನ್ನೆಲೆಗಳು, ಅಲ್ಲಿಯ ಜನಗಳ ಒಂದು ಜೀವನ ಪರಿಸ್ಥಿತಿ ಪ್ರತಿಯೊಂದು ಸಹ ನಾವು ಚಿಕ್ಕಂದಿನಿಂದಲೂ ಸಹ ನಮಗೆ ಭಾಳ ಒಂದು ನಂಟಸ್ತನದ ಭಾವನೆಯಲ್ಲಿ ಈ ಪರಿಚಯ ಇದ್ದಿದ್ದರಿಂದ ನಾನು ಸ್ಥಳೀಯ ಏನೋ ಒಂದು ನನ್ನ ಪಕ್ಕದ ಜಿಲ್ಲೆ ಉತ್ತಮವಾಗಿ ಕೆಲಸ ಮಾಡಬೇಕು ಅಂತೇಳಿ ಒಂದು ಮನದಲ್ಲಿ ಇಟ್ಕೊಂಡು ಸ್ಥಳೀಯವಾಗಿ ಎಲ್ಲ ಸಹಕಾರವನ್ನು ಪಡ್ಕೊಂಡು ಕೆಲಸವನ್ನು ಮಾಡೋಕ್ಕೆ ಅನುಕೂಲ ಆಯಿತು. ಸೊ ಹಾಗಾಗಿ ಒಂದು ಸ್ಥಳೀಯ ಮಟ್ಟದ ಅಲ್ಲಿರ್ತಕ್ಕಂಥ ಅಧಿಕಾರಿಗಳಿಗಾಗಲಿ ಅಥವಾ ರಾಜಕಾರಣಿಗಳಾಗಲಿ ಆ ಸ್ಥಳೀಯವಾಗಿ ಹೀಗೆ ಬೆಳೆದು ಬಂದು ಆ ವಾತಾವರಣ ಅರಿತು ಕೆಲಸ ಮಾಡಿದಾಗ ಮಾತ್ರ ಒಂದು ಉತ್ತಮ ತಾಲೂಕನ್ನು ಅಭಿವೃದ್ಧಿ ಮಾಡಲಿಕ್ಕೆ, ಒಂದು ಜಿಲ್ಲೆಯನ್ನು ಒಂದು ರಾಮರಾಜ್ಯವನ್ನು ಪರಿವರ್ತನೆ ಮಾಡಲಿಕ್ಕೆ ಅವಕಾಶ ಆಗ್ತದೆ ಅಂತ ನನ್ನ ಭಾವನೆ. ಓಕೆ ಸರ್. ಈ ಎಲ್ಲ ನಿಮ್ಮ ಚಿಂತನೆಗಳ ಮಧ್ಯೆ ಅಲ್ಲಿ ಕೆಲಸ ಅಚ್ಚುಕಟ್ಟಾಗಿ ಎಲ್ಲ ಮಾಡಿದರೆ ಇವತ್ತು ಕೂಡ ನೆನೆಸ್ಕೋತಾರೆ ನಿಮ್ಮನ್ನ ಅಲ್ಲಿರೋ ಸಾರ್ವಜನಿಕರು ಎಲ್ಲ ತಾಲೂಕಲ್ಲೂ. ಸೊ ಈಗ ಈ ನನ್ನ ಒಂದು ಪಾಡ್ಕಾಸ್ಟ್ ವಿಚಾರ ಏನಂತ ಹೇಳಿದ್ರೆ, ಹಿರಿಯೂರಲ್ಲಿ ಒಂದು ಉಪಚುನಾವಣೆ ಬರ್ತಾ ಇದೆ. ಚುನಾವಣೆ ಕಾವು ಹಿರಿಯೂರಲ್ಲಿ ರಂಗೇರಿದೆ. ಆದರೆ ನೀವು ಜಿಲ್ಲಾಧಿಕಾರಿಯಾಗಿ ನಿವೃತ್ತಿ ಹೊಂದಿದ್ದಾರೆ ಈಗ. ಸೊ ನಿಮಗೆ ಈಗ ಹಿರಿಯೂರನ್ನು ಒಂದು ಚಿತ್ರಣ ನಿಮ್ಮ ಕಣ್ಣಿಗೆ ಯಾವ ರೀತಿಯಾಗಿ ಕಾಣ್ತಾ ಇದೆ? ಹಿರಿಯೂರು ಚಿತ್ರದುರ್ಗ ಜಿಲ್ಲೆಯಲ್ಲಿ ಒಂದು ಹಿರಿಯೂರು ಮತ್ತು ಮೊಣಕಾಲ್ಮೂರು ಎರಡೂ ಒಂದು ಭಾಳ ಒಂದು ರಾಜಕೀಯ ಪ್ರವೃತ್ತಿಯಿಂದ ಹಿನ್ನೆಲೆಯಿಂದ ಹಿಂದುಳಿದಂಥ ಪ್ರದೇಶಗಳಾಗಿರ್ತಕ್ಕಂಥದ್ದು ಎಲ್ಲರ ಗಮನಕ್ಕೂ ಬಂದಿರತಕ್ಕಂಥದ್ದು. ಕಾರಣ ಏನಪ್ಪ ಅಂತಂದರೆ, ಅಲ್ಲಿ ಸ್ಥಳೀಯವಾಗಿರ್ತಕ್ಕಂಥ ಮುಖಂಡರುಗಳಿಗೆ ಅವಕಾಶಗಳನ್ನು ಕೊಡ್ತಾ ಇರ್ತಕ್ಕಂಥದ್ದು ಇದರ ಕೊರತೆ ಎದ್ದು ಕಾಣ್ತಾ ಇದೆ. ಸುಮಾರು ದಿನಗಳಿಂದ ನನಗೆ ಹಿರಿಯೂರು ಭಾಗದ ಕೊನೆಯ ಹಳ್ಳಿ ಆಗಿರೋದ್ರಿಂದ ನನಗೆ ಹಿರಿಯೂರಿನ ಚಿತ್ರಣ ನನ್ನ ಭಾಳ ಅಲ್ಲಿರ್ತಕ್ಕಂಥ ಚಿತ್ರಣ ಭಾಳ ನನ್ನ ಕಣ್ಣು ಮುಂದೆ ಇದೆ. ನಾನು ಸುಮಾರು ಚಿಕ್ಕ ಹುಡುಗನಿಂದಲೂ ಸಹ ಅದನ್ನು ನೋಡ್ತಾ ಬಂದಿದ್ದೇನೆ. ಅಲ್ಲಿ ಲೋಕಲ್ ಸ್ಥಳೀಯವಾಗಿ ಚುನಾವಣೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ವಿಧಾನಸಭಾ ಆಗಿರ್ಬೋದು ಅಥವಾ ಲೋಕಸಭಾ ಆಗಿರ್ಬೋದು, ಆ ಸಂದರ್ಭಗಳಲ್ಲಿ ಆ ಸ್ಥಳೀಯ ಅಭ್ಯರ್ಥಿಗಳನ್ನು ಪರಿಗಣನೆ ಮಾಡಿ ಅವರಿಗೆ ಒಂದು ಅವಕಾಶವನ್ನು ಮಾಡಿಕೊಟ್ರೆ ಆಗ ಮಾತ್ರ ಒಂದು ಆ ತಾಲೂಕಿನ ಅಭಿವೃದ್ಧಿಯನ್ನು ಮಾಡಲಿಕ್ಕೆ ಒಂದು ಅವಕಾಶ, ಉತ್ತಮವಾದಂಥ ಅವಕಾಶ ಆಗುತ್ತೆ ಅಂತೇಳಿ ನಾನು ಭಾವಿಸ್ತೇನೆ. ಇದುವರೆಗೂ ನಾನು ಕಂಡಂಗೆ ನಾನು ಸುಮಾರು ನನ್ನ ಒಂದು ವಯಸ್ಸಿನ ಕಂಡಂಗೆ ನಾನು ಭಾಳ ದಿವಸಗಳ ಹಿಂದೆ ರಿಸರ್ವ್ ಕಾನ್ಸ್ಟಿಟ್ಯೂನ್ಸಿ ಇದ್ದಾಗ ರಂಗನಾಥು ಮತ್ತು ಮಡಿ ಮಂಜುನಾಥು ಮತ್ತು ರಾಮಯ್ಯನವರು ಇವರೆಲ್ಲರೂ ನಿಂತಿದ್ದನ್ನು ಅವರು ಅಲ್ಲಿ ಗೆದ್ದು ಬಂದಿದ್ದನ್ನು ನಾನು ನೋಡಿದ್ದೇನೆ. ಅವ್ರು ಯಾರು ಸ್ಥಳೀಯರು ಆಗಿರಲಿಲ್ಲ ಅಂತೇಳಿ ನಾನು ಮನಗಂಡಿದ್ದೇನೆ. ರಾಮಯ್ಯ ಅವರು ಒಂದು ಸ್ವಲ್ಪ ಅವಧಿ ಅಲ್ಲಿಗೆ ಭಾಳ ಕಡಿಮೆ ಅವಧಿ. ಹೆಚ್ಚಿನ ಭಾಗದಲ್ಲಿ ಅಲ್ಲಿ ಆಗ್ತಿದ್ದೆ ಯಾವಾಗ್ಲೂ
ವರ್ಷವಾಗಿ ನಡ್ಕೊಂಬರ್ತಿತ್ತು. ಡಿ ಮಂಜುನಾಥ್ ಮತ್ತು KH ರಂಗನಾಥ್ ಇವರು ಇಬ್ಬರಲ್ಲಿ ಮಧ್ಯದಲ್ಲೇ ಅವರು ತಪ್ಪಿದ ಇವರು ಹಿಂಗೆ ನಡ್ಕೊಂಬರ್ತಾ ಇತ್ತು. ಇವರ ಮಧ್ಯದ ಒಂದು ರಾಜಕೀಯ ಒಳಲಾಟದಲ್ಲಿ ಸ್ಥಳೀಯವಾಗಿ ಸುಮಾರು ಅಭಿವೃದ್ಧಿ ಆಗದೆ ಇರತಕ್ಕಂಥದ್ದು ನಾವು ಎಲ್ಲ ಕಂಡಿದ್ದೀವಿ. ಸೊ ಹಾಗಾಗಿ ಅಲ್ಲಿ ಭಾಳ ಸ್ಥಳೀಯ ಜನ, ನಾನು ಕಂಡಂಗೆ ಸ್ಥಳೀಯವಾಗಿ ಭಾಳ ಜನ ನಾಯಕರುಗಳು, ಲೀಡರ್ಗಳು, ಮಾಜಿ ಜಿಲ್ಲಾ ಪಂಚಾಯತಿ ಮೆಂಬರ್ಗಳು ಎಲ್ಲ ಸಾಕಷ್ಟು ಜನ ಇದ್ದಾರೆ. ಅವರಿಗೆಲ್ಲ ಅವಕಾಶ ಕೊಡ್ಬೋದಾಗಿತ್ತು, ಕೊಡ್ತಾ ಬಂದಿರಲಿಲ್ಲ. ಬೇರೆ ಬೆಂಗಳೂರಿನಿಂದ ಕೃಷ್ಣಪ್ಪ ಅಂತ ಅವರಿಗೆ ಅವಕಾಶ ಮಾಡಿಕೊಟ್ರು, ಮತ್ತು ಅವ್ರ ಮಗಳಿಗೆ ಪೂರ್ಣಿಮಾ ಅಂತ ಅವರಿಗೆ ಅವಕಾಶ ಮಾಡಿಕೊಟ್ರು. ಅವರಿಗೆ ಯಾವುದೇ ಒಂದು ಥರದ ಒಂದು ಸ್ಥಳೀಯವಾದ ಒಂದು ಏನು ಪರಿಚಯ ಇಲ್ಲ, ಭೌಗೋಳಿಕ ಪರಿಚಯ ಇಲ್ಲ. ಆಮೇಲೆ ಯಾರು ಯಾವ ಹಳ್ಳಿ ಎಲ್ಲಿದೆ ಅಂತ ಸಹ ಅವ್ರಿಗೆ ಗೊತ್ತಿಲ್ಲ. ಸೊ ಹಾಗಾಗಿ ಸ್ಥಳೀಯವಾಗಿರ್ತಕ್ಕಂಥ ಮುಖಂಡರುಗಳನ್ನು ಗುರುತಿಸಿ ಅವಕಾಶ ಮಾಡಿಕೊಟ್ರೆ ಹಿರಿಯೂರನ್ನ ಕ್ಷೇತ್ರವನ್ನು ಒಂದು ಕ್ಷೇತ್ರ ಮತ್ತು ಬಡ ಕ್ಷೇತ್ರ ಅದು. ಅಲ್ಲಿರ್ತಕ್ಕಂಥವ್ರು ಜಾಸ್ತಿ SC ST ಮತ್ತು ಎಲ್ಲ ಜನಾಂಗದವ್ರದ್ದು ಮತ್ತು ಉಳಿದಂತೆ ಕುರುಬ, ಲಿಂಗಾಯತ ಮತ್ತು ಒಕ್ಕಲಿಗ ಜನಾಂಗದ್ದು ಅದು ಎಲ್ಲ ಬಡ ಕುಟುಂಬಗಳಲ್ಲಿ ಇರ್ತಕ್ಕಂಥ ಒಂದು ಪ್ರದೇಶ. ಆ ಪ್ರದೇಶದಲ್ಲಿ ಎರಡೂ ಕಡೆ ಶ್ರೀರಂಗಪಟ್ಟಣ ಬೀದರ್ ನ್ಯಾಷನಲ್ ಹೈವೇ ಮತ್ತು ಬೆಂಗಳೂರು ಮತ್ತು ಪುಣೆ ಹೈವೇ ಎರಡೂ ಇದ್ದರೂ ಸಹ ಅಭಿವೃದ್ಧಿ ಪಡಿಸುವ ನಿಟ್ಟಿನಲ್ಲಿ ಸ್ಥಳೀಯರಲ್ಲದ ಶಾಸಕರಾಗಿರೋದ್ರಿಂದ ಭಾಳ ಈಗಲೂ ಸಹ ಅಲ್ಲಿ ಕಷ್ಟ ಕಾರ್ಪಣ್ಯಗಳಿಗೆ ತಲುಪೋದಕ್ಕೆ ಸ್ಥಳೀಯ ವೋಟರ್ಸ್ ಪರದಾಡ್ತಿದ್ದಾರೆ. ಹಾಗಾಗಿ ಸ್ಥಳೀಯರಿಗೆ ಅವಕಾಶ ಮಾಡಿಕೊಟ್ರೆ ಮುಂದಿನ ದಿನಗಳಲ್ಲಿ ಕ್ಷೇತ್ರವನ್ನು ಭಾಳ ಉತ್ತಮ ರೀತಿಯಲ್ಲಿ ಅಭಿವೃದ್ಧಿ ಮಾಡಲಿಕ್ಕೆ ಅವಕಾಶ ಆಗ್ತದೆ ಅನ್ನೋದನ್ನು ನಾನು ಖಂಡಿತವಾಗಿ ನೀವು ಹೇಳೋದು ನೋಡ್ತಾ ಹೋದ್ರೆ ಸರ್, ಭೂಮಿ ಇದೆ, ನೀರಿದೆ, ಅದನ್ನು ಕೊಡೋರಿಲ್ಲ, ಸಮರ್ಪಕವಾಗಿ ನೀರಾವರಿ ಮಾಡೋರಿಲ್ಲ. ಸರ್, ನೀವು ಜಿಲ್ಲಾಧಿಕಾರಿಗಳಾಗಿದ್ರಿ, ಸುಮಾರು 100 ವರ್ಷಗಳ ಹಳೆಯದಾದ ಡ್ಯಾಮ್ ಒಂದು ಪ್ರದೇಶದಲ್ಲಿ ಇದ್ದಾಗ ಆ 100 ವರ್ಷದಲ್ಲಿ ಒಂದು ತಾಲೂಕನ್ನ ಸಂಪೂರ್ಣವಾಗಿ ನೀರಾವರಿ ಪ್ರದೇಶವನ್ನಾಗಿ ಮಾಡೋದಕ್ಕೆ ಸಾಧ್ಯ ಇಲ್ವಾ? ಖಂಡಿತವಾಗಿಯೂ ಸಾಧ್ಯವಾಗ್ತದೆ. ನಾವು ಚಿಕ್ಕ ಹುಡುಗರಿಂದ ಇದ್ದಂಥ ಸಂದರ್ಭದಲ್ಲಿ ವಾಣಿವಿಲಾಸ ಸಾಗರದಲ್ಲಿ ನಡೀತಕ್ಕಂಥ ಒಂದು ಮಾರಿ ಕಣಿವೆ ಏನು ಹಂಬು ಅಂತ ನಡೀತಿತ್ತು, ಆ ಹಂಬಿಗೆ ನಾವು ಪ್ರತಿ ಸಾರಿ ನಮ್ಮ ಭಾಗದ ಭಾಳ ಜನ ಹೋಗ್ತಾ ಇದ್ರು. ಅವಾಗ ಪ್ರತಿ ವರ್ಷವೂ ಸಹ ಕೆರೆ, ಆ ವಾಣಿವಿಲಾಸ ಕೆರೆ ತುಂಬ್ತಾ ಇತ್ತು. ಆ ಭಾಗದಲ್ಲಿ ಹೆಚ್ಚಿನ ಒಂದು ಕಬ್ಬನ್ನ ಬೆಳೀತಾ ಇದ್ರು. ಆ ನೀರಿನ ಆಜುಬಾಜು ಪ್ರದೇಶಗಳಲ್ಲಿ ತೆಂಗಿನ ಬೆಳೆ ಚೆನ್ನಾಗಿತ್ತು. ಆ ಹಿನ್ನೆಲೆಯಲ್ಲಿ ಒಂದು ಸಕ್ಕರೆ ಕಾರ್ಖಾನೆಯೂ ಸಹ ಅಲ್ಲಿ ಸ್ಥಾಪನೆ ಮಾಡಿದರು. ಆ ದೂರದೃಷ್ಟಿ ಇಟ್ಕೊಂಡು ಮಾಡಿದಂಥ ಇದು ಮುಂದಿನ ದಿನಗಳಲ್ಲಿ ಅದು ಅವಕಾಶ ಮಾಡಿಕೊಡೋಕ್ಕಾಗಲಿಲ್ಲ. ಕಾರಣ ಏನಂತಂದರೆ ಸ್ಥಳೀಯರಲ್ಲದ ಶಾಸಕರಾಗಿರೋದ್ರಿಂದ ದೂರದೃಷ್ಟಿ ಇಟ್ಕೊಂಡು ಕೆಲಸ ಮಾಡತಕ್ಕಂಥದ್ದು ಅವ್ರಿಗೆ ಆಗಲಿಲ್ಲ. ಅವರು ಬರ್ತಾರೆ, ಗೆಲ್ತಾರೆ ಮತ್ತು ಅವರವ್ರದ್ದೇ ಆದಂಥ ಇದಕ್ಕೆ ಆ ವಿಷಯಗಳಿಗೆ ಆದ್ಯತೆಯನ್ನು ಕೊಡ್ತಾರೆ. ಹಾಗಾಗಿ ನಮ್ಮ ಆ ಕ್ಷೇತ್ರ ಒಂದು ಗಣನೀಯವಾಗಿ ಕುಂಠಿತಗೊಂಡಿದೆ, ಅಭಿವೃದ್ಧಿಯಲ್ಲಿ ಕುಂಠಿತಗೊಂಡಿದೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಬಟ್ ನಾನು ಈಗ ದಿವಂಗತ ಸುಧಾಕರ್ ಅವರು ಈಗ ತೀರ್ಕೊಂಡೋದ್ರಿಂದ ಉಪಚುನಾವಣೆ ಬರ್ತಕ್ಕಂಥ ಒಂದು ಅವಕಾಶ ಅಂತ ತಿಳಿದು ಬರ್ತಾ ಇದೆ. ನಾನು ಈಗಲೂ ಸಹ ಬೆಂಗಳೂರಿನಲ್ಲಿ ವಾಸ ಇದ್ದರೂ ಸಹ ಊರಿನ ಒಂದು ಅವಿಭಾಗ್ಯ ಅಂಜವಾಗಿ ನಾನು ಪ್ರತಿ ವಾರವನ್ನಲ್ಲಿ ಹೋಗ್ತಾ ಮಾಹಿತಿ ನಾನು ಪಡ್ಕೊತಾ ಇದ್ದೀನಿ. ಸೊ ನನ್ನ ಒಂದು ಜಿಲ್ಲಾಧಿಕಾರಿ ಅವಧಿನಲ್ಲಿ ಕೆಲಸ ಮಾಡೋಂಥ ಸಂದರ್ಭದಲ್ಲಿ ಸ್ಥಳೀಯರಾದಂಥ ಜೆ ರಾಜುರವರು ಅಲ್ಲೇ ಧರ್ಮಪುರ ಹೋಬಳಿ ಬೇತೂರುಪಾಳ್ಯದಂಥ ಅವ್ರು ನನ್ನ ಹತ್ರ ಜಿಲ್ಲಾ ಸೋಷಿಯಲ್ ವೆಲ್ಫೇರ್ ಅಧಿಕಾರಿಗಳಾಗಿ ಕೆಲಸ ನಾನಿದ್ದಂಥ ಸಂದರ್ಭದಲ್ಲಿ ಅವರು ಬಂದರು. ಅವರು ಲೆಕ್ಚರರ್ ಆಗಿ ಅಲ್ಲೇ ಸ್ಥಳೀಯರಾಗಿದ್ದರು, ಲೆಕ್ಚರರ್ ಆಗಿದ್ದರು. ಅವರು ನಮ್ಮ ಪರಿಶಿಷ್ಟ ಪಂಗಡದ ಅಧಿಕಾರಿಯಾಗಿ ನಮ್ಮ ಜಿಲ್ಲೆಗೆ ಬಂದರು. ನಾನು ಪ್ರಥಮ ಬಂದಂಥ ಸಂದರ್ಭದಲ್ಲೇ ಅವರಿಗೆ ಹೇಳಿದೆ, ನಾನು ಬಂದು ಭೇಟಿ ಮಾಡಿ ಅಂತ ಸಂದರ್ಭದಲ್ಲಿ ಹೇಳಿದೆ, ನೀವು ಸ್ಥಳೀಯರಾಗಿದ್ದೀರಿ, ನಾನು ಇಲ್ಲಿ ಇರೋದ್ರಿಂದ ಒಂದು ಉತ್ತಮವಾದಂಥ ಕೆಲಸಗಳನ್ನು ಮಾಡಬೇಕು, ಆಡಳಿತ ಮಾಡಬೇಕು, ನೀವು ಸ್ಥಳೀಯ ಸಮಸ್ಯೆಗಳನ್ನು ಸ್ಪಂದಿಸಿ ಕೆಲಸ ಮಾಡಂಗಿದ್ರೆ ನೀವು ಬನ್ನಿ, ಇಲ್ಲದೇ ಇದ್ರೆ ಬರಬೇಡಿ ಅನ್ನೋ ರೀತಿಯಲ್ಲಿ ನಾನು ಎಚ್ಚರಿಕೆಯನ್ನು ಕೊಟ್ಟೆ. ಅದೇ ರೀತಿ ಅವ್ರು ಬಂದು ನಮ್ಮ ಜೊತೆ ಭಾಳ ಕೆಲಸ ಮಾಡಿದರು. ಔದಾರ್ಯವಾಗಿ ಕೆಲಸವನ್ನು ಮಾಡಿಕೊಂಡು ನಾವೇನೇನು ತೀರ್ಮಾನಗಳನ್ನು ತಗೊಂತೀವಿ ಅದನ್ನು ಉತ್ತಮವಾಗಿ ಇಂಪ್ಲಿಮೆಂಟ್ ಮಾಡ್ತಾ ಹೋದರು. ಮೊರಾರ್ಜಿ ST ಬಡವರಿಗೆ ಮೊರಾರ್ಜಿ ಹಾಸ್ಟೆಲ್ಗಳಾಗಿರ್ಬೋದು, ಅವರಿಗೆ ಕೊಡ್ತಕ್ಕಂಥ ಮೂಲಭೂತ ಸೌಕರ್ಯಗಳಾಗಿರ್ಬೋದು, ಹೆಚ್ಚಿನ ಭಾಗದಾಗಿ ಅವರಿಗೆ ಸ್ಥಳೀಯವಾಗಿ ತಲುಪ್ತಕ್ಕಂಥ ವ್ಯವಸ್ಥೆ ಮಾಡಿದರು. ಯಾವುದೇ ಒಂದು ಒತ್ತಾಸೆ ಇಲ್ಲದಲೆ ಸ್ಥಳೀಯರಾಗಿದ್ದರಿಂದ ನಾನು ಮಾಡಬೇಕು, ನನ್ನ ಜಿಲ್ಲೆಗೆ ಏನಾದ್ರು ಒಂದು ಕೊಡಬೇಕು ಅನ್ನೋ ಆಸೆಯಿಂದ ಅವ್ರು ಮಾಡಿದರು.
ಅವ್ರ ಅಧಿಕಾರಾವಧಿ ಪಾರದರ್ಶಕವಾಗಿ ಪಾರದರ್ಶಕವಾಗಿ ಮಾಡಿದ್ರು. ಸಮಾಜಮುಖಿ ನಾವು ಏನು ನಮ್ಮ ಆಗಿನ ಟೈಮ್ನಲ್ಲಿ ನಮ್ಮ ಆಂಜನೇಯನವರು ಜಿಲ್ಲಾ ಮಂತ್ರಿಗಳಾಗಿದ್ರು, ಅದೇ ಒಂದು ಖಾತೆಯನ್ನು ಹೊಂದಿದ್ರಿಂದ ನಾವು ಅದಕ್ಕೆ ನಮ್ಮ ಜೊತೆಲಿದ್ದಂತೆ SC ST ಅಧಿಕಾರಿಗಳಿರ್ಬೋದು ಮತ್ತು ನಮ್ಮ ರಾಜುರವರು ಭಾಳ ಸ್ಪಂದಿಸಿ, ಸಾರ್ವಜನಿಕರು ಸ್ಪಂದಿಸಿ ಅವ್ರಿಗೆ ತಲುಪಂಥ ಕೆಲಸಗಳನ್ನು ವ್ಯವಸ್ಥಿತವಾಗಿ ನಮ್ಮ ನಿರ್ದೇಶನದಂತೆ ಮಾಡಿದ್ದಾರೆ. ಜೊತೆಗೆ ನಾವು ಏನು ನಮ್ಮ ಭಾರತ ಸರ್ಕಾರದಿಂದ ಪರಿಶಿಷ್ಟ ಪಂಗಡದವರಿಗೆ ಜಮೀನಿನ ಹಕ್ಕುನ ಪತ್ರಗಳನ್ನು ನೀಡುವಂಥ ಒಂದು ಯೋಜನೆ ಇತ್ತು, ಆ ಕಾಯ್ದೆ ಇತ್ತು. ಆ ಕಾಯ್ದೆಯಲ್ಲೂ ಸಹ ನಾವು ಹುಡುಕಿ ಆ ಹಿರಿಯೂರಿನಲ್ಲಿ, ಆ ಗೌಡ್ನಳ್ಳಿ ಭಾಗದಲ್ಲಿ ಆಗಿರ್ಬೋದು, ಹೊಸದುರ್ಗದಲ್ಲಿ ಆಗಿರ್ಬೋದು ಮತ್ತು ಚಳ್ಳಕೆರೆ ಇಂಥ ಎಲ್ಲ ಭಾಗಗಳನ್ನು ಗುರುತಿ ಸುಮಾರು 2,000 ಹಕ್ಕುಪತ್ರಗಳನ್ನು ನಮ್ಮ ಜಿಲ್ಲೆಯಲ್ಲಿ ನಾವು ಕೊಡ್ತಕ್ಕಂಥ ವ್ಯವಸ್ಥೆ ಮಾಡಿದ್ವಿ. ಹಿರಿಯೂರು ತಾಲೂಕಿನಾಗ ಹೆಚ್ಚಿನದಾಗಿ ಪ್ರಾಮುಖ್ಯತೆಯನ್ನು ವಹಿಸಿ ಸರ್ವೆ ಮಾಡಿ ಸ್ಥಳೀಯವಾಗಿ ಗುರುತಿಸಿಕೊಂಡು ಗೌಡನಹಳ್ಳಿ ಗ್ರಾಮದಲ್ಲಿ ಇವತ್ತು ಸಹ ಅವರು ನಮ್ಮನ್ನು ಗುರುತಿಸುವಂಥ, ಇಬ್ಬರನ್ನೂ ಸಹ ಗುರುತಿಸುವಂಥ ಒಂದು ಕೆಲಸಗಳನ್ನು ನಾವು ಮಾಡಿದ್ವಿ. ಜ್ಞಾಪಿಸ್ಕೊಳ್ತಾರೆ ಹೋದಂಥ ಸಂದರ್ಭದಲ್ಲಿ ದೊಡ್ಡ ದೊಡ್ಡ ತೆಂಗಿ ಮರಗಳು, ಅವ್ರ ತೋಟಗಳೆಲ್ಲ ನೋಡಿ ಐಡೆಂಟಿಫೈ ಮಾಡಿ ಕೊಟ್ಟಿದ್ದೀವಿ. ಸೊ ಅಂಥ ಒಂದು ಕೆಲಸವನ್ನು ಮಾಡಬೇಕು ನಾವು. ಮನುಷ್ಯನಿಗೆ ಒಂದು ಏನಾದ್ರು ಒಂದು ಊಟ ಮಾಡೋಂಥ ಒಂದು ವ್ಯವಸ್ಥೆ ಮಾಡಿಕೊಟ್ಟು ಉಪ್ಪುಕೊಟ್ಟವ್ರನ್ನ ಮುಪ್ಪಾಗೋರ್ಗು ನೆರಿಬಾರ್ದು ಅಂತ ಒಂದು ಗಾದೆ ಇದೆ. ಹೌದು. ಹಾಗೆ ಒಂದು ಸಹಾಯ ಮಾಡೋದಂತವ್ರಿಗೆ ಅವ್ರು ಈಗಲೂ ನೆನೆಸ್ಕೊಳ್ತಕ್ಕಂಥ ಪರಿಪಾಠ ಇದೆ. ಆ ರೀತಿಯಲ್ಲಿ ಒಂದು ಒಳ್ಳೆ ಕೆಲಸ ಮಾಡಿದ್ದಾರೆ. ಅವರೂ ಸಹ ಏನೋ ಒಂದು ರಾಜಕೀಯಕ್ಕೆ ಬರೋ ಹಿನ್ನೆಲೆಯನ್ನು ಮಾಡಿದ್ದಾರೆ ಅಂತ ನಾನು ಪೇಪರ್ಗಳಲ್ಲಿ ಇಲ್ಲ. ಅವ್ರೇನು ಮಾಡಿದ್ರು ಅಂತ ಹೇಳಿದ್ರೆ ಸರ್, ಈಗ ನೀವೇನು ನಿಮ್ಮ ಭಾವನೆ ಏನು ವ್ಯಕ್ತಪಡಿಸ್ತಾ ಇದ್ದೀರಾ, ಯಾಕೆ ಅಭಿವೃದ್ಧಿ ಆಗಿಲ್ಲ ಕ್ಷೇತ್ರ, ದುರ್ಗ ಹಿಡಿದು MP ಇಂದ ಹಿಡಿದು ಇಲ್ಲಿ MLA ಹಿರಿಯೂರ್ವರೆಗೂ ಯಾಕೆ ಕ್ಷೇತ್ರಗಳು ಯಾರು ಡೆವಲಪ್ ಮಾಡಿಲ್ಲ ಅನ್ನೋದು ನಿಮ್ಮ ಮನದಾಳ ಮಾತು ಹೇಳ್ತಿರ್ಬೇಕಾದ್ರೆ, ರಾಜು ಅವರು ಅದೇ ಮುಖಾಂತರವಾಗಿ ಸ್ಥಳೀಯರ ಕೂಗನ್ನು ಈ ರಾಜ್ಯ ಮಾಧ್ಯಮಗಳ ಮುಖಾಂತರ ಮತ್ತು ಅಲ್ಲೋಗಿ ಎಲ್ಲರೂ ಚುನಾವಣೆಗೆ ಕ್ಯಾಂಪೇನ್ ಮಾಡ್ತಾರೆ. ಆದರೆ ರಾಜು ಬೇತೃಪಳ್ಳಿ ಅವರು ನಮ್ಮ ಸ್ಥಳೀಯರು ಯಾರಾದರೂ ಕ್ಯಾಂಡಿಡೇಟ್ ಆಗ್ರಪ್ಪ, ಜೊತೆಗೆ ನಾನು ಕೂಡ ಒಬ್ಬ ಅಭ್ಯರ್ಥಿ ಇದ್ದೀನಿ, ಯಾಕೆ ನಾವು ಬೇರೆಯವ್ರಿಗೆ ಬಿಟ್ಕೊಡ್ಬೇಕು ಅಂತ ಮನೋಭಾವನ ಇವತ್ತು ಬಿತ್ತಿರೋದ್ರಿಂದ ಕ್ಷೇತ್ರದಲ್ಲಿ ಇವತ್ತು ಆಲ್ಮೋಸ್ಟು ಅವ್ರ ಕಡೆ ವೇವ್ ಅಂತ ಹೇಳಿದ್ರೆ ಅವ್ರಿಗೊಂದು ಏನು ಹೇಳ್ಬೋದು, ಸ್ಟೂಡೆಂಟ್ ಆರ್ಮಿ ಇದೆ. ಯಾಕಂದರೆ ಅವರು ಪೊಲಿಟಿಕಲ್ ಸೈನ್ಸ್ ಲೆಕ್ಚರ್ ಆಗಿದ್ದರಿಂದ ತುಂಬ ಅವ್ರ ಕೆಳಗಡೆ ಓದೋರು ಎಲ್ಲ ಅಧಿಕಾರಿಗಳಾಗಿದ್ದಾರೆ, ಎಲ್ಲ ಬಿಸ್ನೆಸ್ ಮ್ಯಾನ್ಗಳಾಗಿದ್ದಾರೆ, ಅವ್ರದ್ದೆಲ್ಲ ಒಂದು ವೇವ್ ಎದ್ದಿದೆ. ಇದು ನನ್ನ ಅಭಿಪ್ರಾಯದಲ್ಲಿ ಹೇಳೋದಾದರೆ ರಾಜುರವರು ತೆಗೆದುಕೊಂಡಂಥ ತೀರ್ಮಾನ ಭಾಳ ಉತ್ತಮವಾದಂಥ ತೀರ್ಮಾನ. ಕಾರಣ ಏನಪ್ಪ ಅಂದರೆ, ಒಬ್ಬ ವಿದ್ಯಾವಂತ ಉತ್ತಮವಾದಂಥ ಒಂದು ವಿದ್ಯಾರ್ಥಿ ಹಿನ್ನೆಲೆ ಉಳ್ಳವರು, ಸ್ಥಳೀಯವಾಗಿ ಕೆಲಸ ಮಾಡಿದಂಥವರು, ಒಂದು ರಾಜಕೀಯಕ್ಕೆ ಬಂದು ಸ್ಥಳೀಯವಾಗಿ ಗುರುತಿಸಿಕೊಂಡು ಆಗ ಮಾತ್ರ ಅಲ್ಲಿ ಸ್ಥಳೀಯವಾಗಿ ಕೆಲಸವನ್ನು ಮಾಡಲಿಕ್ಕೆ ಅವಕಾಶಗಳು, ಅಭಿವೃದ್ಧಿ ಕೆಲಸ ಮಾಡೋಕ್ಕೆ ಅವಕಾಶ ಆಗ್ತದೆ. ಸೊ ನಾನು ಸಹ ಯಾಕೆ ಹೇಳ್ತಿದ್ದೀನಿ ಅಂದರೆ, ನಾನು ನಿವೃತ್ತಿ ಹೊಂದಿದ ಮೇಲೆ ಚಿತ್ರದುರ್ಗ ಕಳೆದ ಒಂದು 23 MP ಚುನಾವಣೆಯಲ್ಲಿ ನನಗೂ ಒಂದು ಅವಕಾಶ ಮಾಡಿಕೊಡಿ. ನಾನು ಪಕ್ಕದ ಜಿಲ್ಲೆಯವನು, ಸ್ಥಳೀಯವಾಗಿ ಇದ್ದಂಥವನು, ನಾನು ಈ ಜಿಲ್ಲೆಯ ಚಿತ್ರಣವನ್ನು ಗೊತ್ತಿರತಕ್ಕಂಥವನು. ನಾನು 3 ವರ್ಷ ಕಾಲ ಕೆಲಸ ಮಾಡಿದ್ದೇನೆ. ಎಲ್ಲ ವಿವಿಧ ಹಂತದ ಚುನಾವಣೆ ಮಾಡಿದ್ದೇನೆ. ಪ್ರತಿ ಹಳ್ಳಿಗಳಿಗೂ ತಿರುಗಾಡಿದ್ದೇನೆ. ಸುಮಾರು ನಾವು ಇದ್ದಂಥ 4 ವರ್ಷಗಳ ಅವಧಿನಲ್ಲೂ 3 ವರ್ಷಗಳ ಅವಧಿಯಲ್ಲಿ ಬರಗಾಲವನ್ನು ನಾವು ಎದುರಿಸಿದ್ದೇವೆ. ಅದರಲ್ಲಿ ಉತ್ತಮ ಕಾರ್ಯವನ್ನು ನಿರ್ವಹಣೆ ಮಾಡಿದ್ದೇವೆ. ಅದಕ್ಕೆ ಪ್ರತಿಯೊಂದು ಮನೆಗೂ ತಲುಪಿ ಕೆಲಸವನ್ನು ಮಾಡಿ ಗೊತ್ತಿರೋದ್ರಿಂದ, ಮತದಾರರು ಗೊತ್ತಿರೋದ್ರಿಂದ, ಜನ ಗೊತ್ತಿರೋದ್ರಿಂದ, ಸ್ಥಳೀಯ ಪ್ರದೇಶ ಗೊತ್ತಿರೋದ್ರಿಂದ ನನಗೊಂದು ಅವಕಾಶ ಮಾಡಿಕೊಡಿ ಅಂತ ನಾನು ಚಿತ್ರದುರ್ಗ ಇದರಲ್ಲಿ ಒಂದು ಮನವಿಯನ್ನು ಹಾಕಿದ್ದೆ. ನನಗೆ ಅದು ಅವಕಾಶ ಆಗಲಿಲ್ಲ. ನಾನು ಸಹ ಒಂದು ಲೇಟಾಗಿ ತೀರ್ಮಾನವನ್ನು ಮಾಡಿದೆ ಅಂತ ನಾನು ಅಂದ್ಕೊಂಡು ನಾನು ಇದಾದೆ. ಆದರೆ ಈಗ ರಾಜ್ಯವರು ಸ್ಥಳೀಯವಾಗಿ ಆಗಿರೋದ್ರಿಂದ ಅಲ್ಲಿ ಜಿಲ್ಲಾ ಅಧಿಕಾರಿಯಾಗಿ ಕೆಲಸ ಮಾಡೋದ್ರಿಂದ, ಆಮೇಲೆ ಉಪನ್ಯಾಸಕರಾಗಿ ಕೆಲಸ ಮಾಡೋದ್ರಿಂದ, ಸೊ ಅವರಿಗೆ ಒಂದು ಆ ಸ್ಥಳೀಯ ಪ್ರತಿಯೊಂದು ಹಳ್ಳಿ ಗ್ರಾಮಗಳು ಸಹ ಪರಿಚಯ ಇರೋದ್ರಿಂದ ಅಂತ ಒಂದು ಉತ್ತಮವಾದಂಥ ಅವರಿಗೆ ಒಂದು ಉಳ್ಳವರಿಗೆ ಅವಕಾಶ ಮಾಡಿಕೊಟ್ರೆ ಒಳ್ಳೆಯದಾಗುತ್ತದೆ ಅಂತಂದು ಒಂದು. ನಾನು ರಾಜು ಬಗ್ಗೆ ಹೇಳೋದಾದರೆ, ಅವರು ಭಾಳ ಉತ್ತಮವಾದಂಥ ಸ್ವಭಾವ ಉಳ್ಳವರು, ಜನಗಳ ಬಗ್ಗೆ ಕಾಳಜಿ ಉಳ್ಳವರು. ಅವರು ಇಲ್ಲೂ ಸಹ ನಮ್ಮ ಬೆಂಗಳೂರಿನಲ್ಲೂ ಸಹ ಕೆಲಸ ಮಾಡಿದ್ದಾರೆ. BBMPನಲ್ಲಿ ಕೆಲಸ ಮಾಡೋದು ಅದೊಂದು ಸುಲಭವಾದಂಥ ಕೆಲಸ ಅಲ್ಲ. ಇಲ್ಲಿ ಡೆಪ್ಟಿ ಕಮಿಷನರ್ ಆಗಿ ಕೆಲಸ ಮಾಡಿ ಉತ್ತಮವಾದಂಥ ಜನಗಳ ಹತ್ರ ಕೆಲಸ ಮಾಡಿ ಉತ್ತಮವಾದಂಥ ಅನುಭವವನ್ನು ಪಡ್ಕೊಂಡಿದ್ದಾರೆ. ಜೊತೆಗೆ ನಮ್ಮ ರಾಜ್ಯದಲ್ಲೇ ಪ್ರತಿಷ್ಠಿತವಾದಂಥ ಒಂದು ಸಂಘ ಅಂದರೆ ಒಂದು ಒಕ್ಕಲಿಗರ ಸಂಘ. ನಮ್ಮ ಪ್ರತಿಷ್ಠಿತವಾದ ಒಂದು ಸಂಘ, ಉತ್ತಮವಾದಂಥ ಒಂದು ಸಂಘ ಅನ್ನೋದು ಒಂದು ಒಕ್ಕಲಿಗರ ಸಂಘ. ಆ ಸಂಘದ ಒಬ್ಬ ಜಿಲ್ಲಾ ನಿರ್ದೇಶಕರಾಗಿ ಇಲ್ಲಿ ಬೆಂಗಳೂರಿಗೆ ಬಂದು
ಇಲ್ಲಿ ಆ ಸಂಘದಲ್ಲಿ ಕೆಲಸವನ್ನು ಮಾಡ್ತಕ್ಕಂಥದ್ದು ಬಹಳ ಕಷ್ಟಕರವಾದದ್ದು. ನಾವು ಅವಾಗ ಸಂಘದ ಚುನಾವಣೆಗಳೆಲ್ಲ ಹಿಂದೆ ಎಲ್ಲ ಮಾಡ್ತಾ ಬಂದಿದ್ದೀವಿ. ಅಂಥ ಒಂದು ಸಂಘದಲ್ಲಿ ಗುರುತಿಸಿಕೊಂಡು ನಿರ್ದೇಶಕರಾಗಿ ಗೆದ್ದು ಬಂದು ಅಲ್ಲಿಯೂ ಸಹ ಒಂದು ಸಂಘದಲ್ಲಿ ಉತ್ತಮವಾದಂಥ ಕೆಲಸವನ್ನು ಮಾಡ್ತಿದ್ದಾರಂತೇಳಿ ನಾನು ಇಲ್ಲಿ ಸ್ಥಳೀಯವಾಗಿ ನಾನು ಮಾಹಿತಿಯನ್ನು ಪಡ್ಕೊಂಡಿದ್ದೇನೆ. ಸೊ ಈ ಹಿನ್ನೆಲೆ ಇರೋದ್ರಿಂದ ಸೊ ಅಂಥವರಿಗೆ ನಮ್ಮ ರಾಜು ಅವರವರಿಗೆ ಒಂದು ಅವಕಾಶವನ್ನು ಮಾಡಿಕೊಟ್ರೆ, ಸ್ಥಳೀಯ ಮತದಾರರು ಸಹ ಅವರಿಗೆ ಒಂದು ಮತದಾನ ಹಾಕೋದ್ರ ಮೂಲಕ ಒಂದು ಅವಕಾಶವನ್ನು ಮಾಡಿಕೊಟ್ರೆ ಅವ್ರು ನಿಜವಾಗ್ಲೂ ಒಳ್ಳೆ ಇರೋ ಕ್ಷೇತ್ರವನ್ನು ಅಭಿವೃದ್ಧಿಯನ್ನು ಮಾಡಲಿಕ್ಕೆ ಉತ್ತಮ ಇದಾಗ್ತದೆ. ನಾವು ಸಹ ಅವ್ರ ಜೊತೆಗಿದ್ದು ಉತ್ತಮವಾದಂಥ ಕೆಲಸವನ್ನು ಮಾಡಲಿಲ್ಲ ಅಂದರೆ ಯಾಕೆ ಮಾಡಲಿಲ್ಲ ಅಂತ ಒಂದು ಕೆಲವು ಸೂಚನೆಯನ್ನು ಕೊಡಲಿಕ್ಕೂ ನಮಗೆ ಒಂದು ನಮ್ಮವರು ಅನ್ನೋ ಒಂದು ಧೈರ್ಯ ನಮಗೆ ಬರ್ತದೆ. ಹಾಗಾಗಿ ನಾವು ಸಹ ಅವ್ರಿಗೆ ಸಹಕಾರ ಕೊಟ್ಕೊಂಡು ಉತ್ತಮ ಕೆಲಸಗಳನ್ನು ಮಾಡಲಿಕ್ಕೆ ಮಾರ್ಗದರ್ಶನ ನೀಡೋಕ್ಕೂ ಒಂದು ಅವಕಾಶವನ್ನು ಕೊಟ್ಟಂತಾಗುತ್ತೆ. ಹಾಗಾಗಿ ಸ್ಥಳೀಯವಾಗಿ ರಾಜರವರಿಗೆ ಮುಂದಿನ ದಿನಗಳಲ್ಲಿ ಅವಕಾಶ ಇದ್ದರೆ ಸ್ಥಳೀಯಕ್ಕೆ ಹೋಗುವಂತ ಅವ್ರು ಏನು ಮಾಡಿದ್ದಾರೆ, ಅವ್ರು ಮಾಡ್ತಿರ್ತಕ್ಕಂಥದ್ದು ನಿಜವಾದ ಒಂದು ಒಳ್ಳೆ ಇದು. ಯಾರಿಗೆ ಅವ್ರು ಹೇಳ್ತಿರೋದು ಅಷ್ಟೇ, ನನಗಲ್ಲ, ಯಾರಿಗಾದ್ರೂ ಕೊಡಿ ಸ್ಥಳೀಯವಾಗಿ, ಎಲ್ಲರಿಗೂ ಒಂದು ಅವಕಾಶ ಮಾಡಿಕೊಡಿ, ಸ್ಥಳೀಯವಾಗಿ ಅವಕಾಶ ಮಾಡಿಕೊಡಿ ಅಂತ ಹೇಳ್ತಿದ್ದಾರೆ. ಅವ್ರೇನು ಜನರಲ್ಲಾಗಿ ಕೇಳ್ತಿದ್ದಾರೆ, ನನಗೆ ವೈಯಕ್ತಿಕ ಕೊಡಿ ಅಂತ ಕೇಳ್ತಿಲ್ಲ. ಸೊ ಹಾಗಾಗಿ ಅವರು ಆ ರೀತಿ ಒಂದು ಕೂಗೆಬ್ಬಿಸಿದ್ದು ಭಾಳ ಒಳ್ಳೆಯದು. ಅದರಲ್ಲೂ ಸಹ ಒಂದು ಯಾರಿಗೋ ಒಂದು ಅವ್ರಿಗೆ ಒಂದು ಅನುಭವ ಇಲ್ಲದೆ, ವಿದ್ಯಾರ್ಹತೆ ಇಲ್ಲದೆ ಒಂದು ಸುಮ್ಮನೆ ಯಾರಿಗೂ ಒಂದು ಅಪ್ಪ ಹಾಕಿದ್ದ ಹಾಲದ ಮರ ಅಂತೇಳಿ ಸುತ್ತೋದಕ್ಕಿಂತ ಒಳ್ಳೆಯ ವಿದ್ಯಾವಂತರು ಮತ್ತು ಅನುಭವವುಳ್ಳವರು, ರಾಜಕೀಯನೂ ಒಂದು ಸ್ವಲ್ಪ ವಕೀಲರ ಸಂಘದ ನಿರ್ದೇಶಕರು ಸ್ವಲ್ಪ ರಾಜಕೀಯ ಹಿನ್ನೆಲೆ ಇದ್ದಂಥವ್ರು ಅಲ್ಲಿ ಹೋಗಂಥವ್ರು, ರಾಜಕೀಯ ಅನುಭವನೂ ಇರೋದ್ರಿಂದ ರಾಜುರವರಿಗೆ ಒಂದು ಮುಂದಿನ ದಿನಗಳಲ್ಲಿ ಒಂದು ಅವಕಾಶ ಮಾಡಿಕೊಡ್ಬೇಕು ಅಂತೇಳಿ ನಾನು ಈ ಮೂಲಕ ನಿಮ್ಮಲ್ಲಿ ಸಾರ್ವಜನಿಕರಲ್ಲಿ ಹಿರಿಯೂರ ಮಧ್ಯದಲ್ಲಿ ವಿನಂತಿಯನ್ನು ಮಾಡಿಕೊಳ್ಳುತ್ತೇನೆ. ಮುಖಂಡರಲ್ಲೂ ಸಹ ನಾನು ವಿನಂತಿಯನ್ನು ಮಾಡಿಕೊಡಿ. ಉತ್ತಮವಾದಂಥ ಅಭ್ಯರ್ಥಿ ಇದ್ದಾರೆ, ಅವ್ರಿಗೊಂದು ಅವಕಾಶ ಮಾಡಿಕೊಟ್ಟು ಮುಂದಿನ ದಿನಗಳಲ್ಲಿ ಜನಸೇವೆಯನ್ನು ಮಾಡ್ತಕ್ಕಂಥ ಅವಕಾಶವನ್ನು ದೇವರು ಅವರಿಗೆ ಕರುಣಿಸಲಿ ಎಂದು ನಾನು ಈ ಸಂದರ್ಭದಲ್ಲಿ ಶುಭಾರೈಸ್ತೇನೆ. ನೋಡಿ ಸ್ನೇಹಿತರೆ, ಇದು ನಮ್ಮ ನಿವೃತ್ತ ಜಿಲ್ಲಾಧಿಕಾರಿಗಳಾದ ಶ್ರೀರಂಗಯ್ಯ ಅವರ ಮನದಾಳದ ಮಾತುಗಳು ಮತ್ತು ಅನಿಸಿಕೆಗಳು. ನಮ್ಮ ಸ್ಥಳೀಯ ಕೂಗಿಗೆ ಅವರ ಒಂದು ಬೆಂಬಲ ಕೂಡ ಅವರು ವ್ಯಕ್ತಪಡಿಸಿದ್ದಾರೆ. ಸರ್ ನಮಸ್ತೆ. ಇಷ್ಟೊತ್ತು ಸವಿಸ್ತಾರವಾಗಿ ನಿಮ್ಮ ಅನುಭವನ ಚಿತ್ರದುರ್ಗ ಮತ್ತು ಹಿರಿಯೂರು ಕ್ಷೇತ್ರದ ಬಗ್ಗೆ ಹಂಚ್ಕೊಂಡ್ರಿ. ಮತ್ತು ನೀವು ಏನೇನೋ ಕೆಲಸ ಮಾಡಿದ್ರಿ ಅದು ಕೂಡ, ನಿಮ್ಮ ಜೊತೆ ರಾಜ ಅವ್ರು ಏನು ಕೆಲಸ ಮಾಡಿದ್ರು ಅದು ಕೂಡ ಹಂಚ್ಕೊಂಡ್ರಿ. ನಮಸ್ಕಾರ ಸರ್. ಧನ್ಯವಾದ. ಥ್ಯಾಂಕ್ ಯು.